ನಮ್ಮ ಗ್ಯಾರಂಟಿಯಲ್ಲಿ ಯಾವ ರೀತಿಯ ತೊಂದರೆಗಳಿಲ್ಲ. ಖಾಲಿ ಏನಪ್ಪ ಊಹಾಪೋಹಗಳು ನಡೆದವಕ್ಕೆ ಅವ್ರದ್ದು ಬಂದಾಗ್ತದೆ, ಇವ್ರದ್ದು ಬಂದಾಗ್ತದೆ ಅಂತ. ನಿಜವಾದ ಫಲಾನುಭವಿಗಳಿಗೆ ಇನ್ನೂ 2 ವರ್ಷ ತನಕ ನಮ್ಮ ಸರ್ಕಾರ ಇರೋ ತನಕ, ಮುಂದೆ ನಮ್ಮ ಸರ್ಕಾರ ಬಂದರೆ ಇರೋ ತನಕ ಈ ಗ್ಯಾರಂಟಿ ಯಾವ ಹಾಲತ್ನಾಗೂ ಬಂದಾಗಿಲ್ಲ. ಅದಲ್ಲದೆ ನಮ್ಮ ಯಾದಗಿರಿ ತಾಲೂಕಿನ ಯಾದಗಿರಿ ಜಿಲ್ಲೆದಾಗ ಏನಪ್ಪ 2,58,835 ಮಂದಿ ಏನಪ್ಪ ಅಂತಂದರೆ ಫಲಾನುಭವಿಗಳು ಎಲ್ಲರಿಗೂ ಏನಪ್ಪ ಅಂದರೆ ಏಪ್ರಿಲ್ ತನಕ ದುಡ್ಡು ಮುಟ್ಟ್ಯಾವ. ಈಗ ಖಾಲಿ ಮೇದು ಒಂದೇ ರೊಕ್ಕ ಬರಬೇಕಾಗ್ಯದ. ಆದರೆ ಇದ್ರಾಗ ಬೋಕಸ್ ಆಗಿ ಸತ್ತೋರು ಭಾಳ ಆಗ್ಯಾವ, ಅಥವಾ GST ಅವು ಇವು ಆಗಿಬಿಟ್ಟವ. ಇವೆಲ್ಲ ಏನಪ್ಪ ಅಂದ್ರೆ ಪರಿಷ್ಕರಣೆ ಮಾಡಿ ಏನಪ್ಪ ಅಂದ್ರೆ ಮತ್ತೆ ವಾಪಸ್ ಏನಪ್ಪ ಇದು ದುಡ್ಡು ಬಂದಾಗಿಲ್ಲ. ದುಡ್ಡು ಎಷ್ಟೊತ್ತಿದ್ರೆ ಬರ್ತದೆ, ಯಾರು ಮಾತೇ ಇಲ್ಲ, ಯಾರು ಹತ್ತಕ್ಕೆ ಪಡೆಯೋತಾ ಇಲ್ಲ. ಸ್ವಲ್ಪ ಒಂದು 15-20 ದಿವಸ, ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಇದಂತೂ ಬರೋದು ಪಂಚ ಗ್ಯಾರಂಟಿದಾಗ ನಾವೇನು ಮಾತು ಕೊಟ್ಟಾರ ನಮ್ಮ ಸರ್ಕಾರ, ಆ ಸರ್ಕಾರ ಮಾತು ಕೊಟ್ಟಿದ್ದು ಪೂರ ನಡೆಸಿಕೊಡ್ತಾರೆ. ಅದ್ರಿಗೆ ಯಾವ ರೀತಿಯ ತೊಂದರೆಗಳಿಲ್ಲ. ಕಟ್ಟಂತೂ ಆಗಿಲ್ಲ. ಒಂದು ಎರಡನೇದೇನಪ್ಪ ಅಂದ್ರೆ ನಮ್ಮ ಗೃಹಲಕ್ಷ್ಮಿ ಅಂತ ತಗೊಂಡವರು ಭಾಳ ಮಂದಿ ಭಾಳ ನಮೂನೆಗೆ ಏನಪ್ಪ ಅಂತಂದ್ರೆ ಅನುಕೂಲತೆ ಮಾಡ್ಕೊಂಡ್ರ. ಒಂದು ನಮನೆಗಂತ ಭಾಳ ನಮನೆಗೆ ಅನುಕೂಲತೆ ಮಾಡ್ಕೊಂಡ್ರೆ, ಯಾರು ಕಿರಾಣಿ ದುಕಾನ್ ಮಾಡ್ಕೊಂಡ್ರೆ, ಯಾರು ಟೇಲರಿಂಗ್ ಶಾಪ್ ಮಾಡ್ಕೊಂಡ್ರೆ, ಯಾರೇನಪ್ಪ ಅದೇ ರೊಕ್ಕನೇನಪ್ಪ ಅಂದ್ರೆ ಎದಕ್ಕೋ ಉಪಯೋಗ ಮಾಡ್ಕೊಂಡ್ರೆ, ಭಾಳ ಅದಕ್ಕೋ ಉಪಯೋಗ ಮಾಡ್ಕೊಂಡ್ರೆ. ಕೆಲವು ಮಂದಿ ಬೋರ್ವೆಲ್ ಹಾಕ್ಕೊಂಡ್ರೆ. ಇದರಿಂದ ಯಾರಿಗೂ ಲಾಸ್ ಆಗಿಲ್ಲ. ಎಲ್ಲರಿಗೇನಪ್ಪ ಭಾಳ ತೃಪ್ತಿಕರವಾಗ್ಯದ. ತೃಪ್ತಿಕರವಾದ ಗ್ಯಾರಂಟಿ ಅದ. ಇದು 2,000 ರೂಪಾಯಿ ಕೊಡೋದು ನಮ್ಮ ಕೆಲವು ಮಂದಿ ಕಣ್ಣಾಗ 2,000 ರೂಪಾಯಿ ಕಾಣ್ತಿರ್ಬೇಕು. ಆದರೆ ಬಡವರಿಗೆ ಅದೇನಪ್ಪ ಭಾಳ ವಿಶೇಷವಾದ ದೊಡ್ಡ ಅನುದಾನ ಆಗ್ಯದ. ಅದು ಇದು ಯಾವ ಹಾಲತ್ನಾಗೂ ಬಂದು ಆಗಿಲ್ಲ, ಕಟ್ಟಿ ಆಗಿಲ್ಲ. ಅದು ಏನಪ್ಪ ಅಂತ ನಾನು ಹೇಳಿದ್ನಲ್ಲ, ಸತ್ತೋರ ಹೆಸರು ಕಟ್ಟಾಗಿಲ್ಲ. ಒಂದು ಎರಡನೇದಪ್ಪ ಅಂತಂದರೆ ಕೆಲವು ಏನಪ್ಪ ಅಂದ್ರೆ ಪೂರ ನಮ್ಮ ಇಸ್ಟೇಟ್ನವ್ರು ಇಲ್ಲ, ಬೇರೆ ಇಸ್ಟೇಟ್ದವರು ಇದರದ್ದು ಲಾಭ ಪಡ್ಲಿಕ್ಕತ್ತಾರ. ನಮ್ಮ ಇಸ್ಟೇಟ್ದವರಲ್ಲ, ನಮ್ಮ ವೋಟರ್ಸ್ ಅಲ್ಲ. ಡಾಕ್ಯುಮೆಂಟ್ ಅಂದರೆ ಅವೇನಪ್ಪ ಬರೀ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತಗೊಂಡ್ರೆ, ವೋಟರ್ ID ತಗೊಂಡಿಲ್ಲ, ಅವರು ವಾಸ ಸ್ಥಳ ತಗೊಂಡಿಲ್ಲ. ಈಗ ಆಧಾರ್ ಕಾರ್ಡ್ನಾಗ ಏನಪ್ಪ ಮಹಾರಾಷ್ಟ್ರನೇ ಅದ, ಆ ಥರನೂ ಅವ. ಕೆಲವು ಏನಪ್ಪ ಈಗ ಯಾವುದ್ಯಾವುದೋ ಇದು ಮಾಡಿಬಿಟ್ರೆ. ಒಂದು ಎರಡನೇದಪ್ಪ ಸತ್ತೋರು ಫಲಾನುಭವಿಗಳಿಗೆ ಬಂದಂಥ ದುಡ್ಡು ವಿಡ್ರಾಲ್ ಮಾಡ್ಕೊಂಡ್ಬಿಟ್ರೆ. ಅವು ವಿಡ್ರಾಲ್ ಮಾಡ್ಕೊಂಡ್ರೆ ಅದು ಗೊತ್ತಿರೋಂಗಿಲ್ಲ. ಅವ್ರ ಮಕ್ಳಿಗೆ ಮೊದಲು ಫೋನ್ಪೇನಾಗ ಮಾಡ್ಕೊಂಡಿರ್ತಾರೆ, ಅದ್ರಾಗ ವಿಡ್ರಾಲ್ ಮಾಡ್ಕೊಂಡು. ಇದೆಲ್ಲ ಏನಪ್ಪ ಈಗ ಪರಿಷ್ಕರಣೆ ಮಾಡಿದರೆ ಅದ್ರಾಗ ಎಷ್ಟು ಮಂದಿ 1 2 ಲಕ್ಷ 3 ಲಕ್ಷ 4 ಲಕ್ಷ ಇನ್ನು ಅಂದಾಜ ಎಷ್ಟು ಮಂದಿ ಕಟ್ಟಾಗ್ತಾರೆ. ಉಳ್ಕೋದ್ರಿಗೆ ಏನಪ್ಪ ಅಂದ್ರೆ ಕಂಟಿನ್ಯೂ ಬರೋಂಗೆ ಬರ್ತದೆ. ಈಗ ಹೊಸದು KYC ಮಾಡಬೇಕು ಅಂತ ಎದಕ್ಕೆ ಹೇಳಕತ್ತ ನಮ್ಮ ಸರ್ಕಾರ ಅಂತಾರೆ. ಅದು DK ಶಿವಕುಮಾರ್ ಅವರು ಇದರಲ್ಲಿಂತ ಏನಪ್ಪ ಅವ್ರದ್ದು ಐಡೆಂಟಿಫೈ ಮಿನಿಮಮ್ ಗೊತ್ತಾಗ್ತೈಕೆ ಅವ್ರು ನಮ್ಮ ಕ್ಷೇತ್ರದವರು, ನಮ್ಮ ವೋಟರ್ಸು, ನಮ್ಮ ಬಳಗದವರು ಅಂತ. ಈಗ ಯಾವುದೂ ಗೊತ್ತಾಗೋದು ಬರೀ ಏನಪ್ಪ ಖಾಲಿ ಇವ ಬರೀ ಯಾರೋ ರಾಷನ್ ಕಾರ್ಡ್ ಒಂದು 2-3 ತಿಂಗಳು 5 ರಾಷನ್ ಕಾರ್ಡ್ ಸಿಕ್ಬಿಡ್ತದ. ಆಧಾರ್ ಕಾರ್ಡ್ ಆಗಿಬಿಡ್ತದೆ ಒಂದು 6 ತಿಂಗಳು. ಆದರೆ ಅವನು ವೋಟರ್ ಐಡಿಯಾಗ ಏನಪ್ಪ ಅಂದ್ರೆ ಬಿಹಾರದವ ಇರ್ತಾನೆ, ಅವ ಇಲ್ಲಿ ಬೆನಿಫಿಟ್ ತಗೊಳ್ಕಂತ. ಬೇರೆ ರಾಷ್ಟ್ರದವ್ರಿಗೆ, ಬೇರೆ ಜಿಲ್ಲೆದವ್ರಿಗೆ, ಬೇರೆ ರಾಷ್ಟ್ರದವ್ರಿಗೆ ನಾವೇ ಕೊಡೋದು ಬೆನಿಫಿಟ್. ನಮ್ಮವ್ರಿಗೆ ಇದ್ದವರಿಗೆ ನಮ್ಮಲ್ಲಿ ಯಾರು ನಿಜವಾದ ಬಡವರಾರ, ನಿಜವಾದ ಫಲಾನುಭವಿಗಳು, ವೋಟರ್ಸ್ಗಳಾರ, ಅವ್ರೆಲ್ಲರಿಗೂ ಏನಪ್ಪ ಇದು ಎಷ್ಟೊಂದು ಸಿಗ್ತದೆ. ಖಾಲಿ ಸ್ವಲ್ಪ ತತ್ಕಾಲ ಒಂದು 15-20 ದಿವಸ ತಿಂಗಳೊಳಗಾಗಿ ಎಲ್ಲನೂ ಮತ್ತೆ ಸರಿಪಡಿಸ್ತಾರೆ.